ರಾಮ ಸೀತೆ ಇರ್ತಕ್ಕಂಥ ಇಲ್ಲಿ ಈಗ ಈ ಒಂದು ಬೆಟ್ಟ ಏನಿದೆ, ಈ ಸೀತಕಲ್ಲು ಬೆಟ್ಟದ ಪಕ್ಕದಲ್ಲಿರ್ತಕ್ಕಂಥ ಈ ಬೆಟ್ಟಕ್ಕೆ ಏನಂತ ಕರೀತಾರೆ? ಇದಕ್ಕೆ ಹಿಂದೆ ಇದು ಇಲ್ಲಿ ಕೋಳಿ ಹುಂಜನ್ನು ಮತ್ತೆ ಒನಕೆ ಕಟ್ಬಿಟ್ಟು ಕೋಳಿಗೆ ಒನಕೆಯನ್ನು ಕಟ್ಟಿ ಕೋಳಿ ಹುಂಜನ್ನ ಒನಕೆ ಎರಡು ಕಟ್ಬಿಟ್ಟು ಇಲ್ಲಿ ಬಿಟ್ಟಿದ್ರೆ ಇದ್ರೊಳಗೆ ಬಿಟ್ಟಿದ್ರೆ ಅದು ರಾಮನಾಥಪುರ ಅಂತ ಇದೆ ಸರ್ ಇಲ್ಲಿ. ರಾಮನಾಥಪುರ ಆ ಹೊಳೆ ಇದೆ ಅಲ್ಲಿ, ಕೊಳ ಅಂತ ಅಲ್ಲೊಂದಿದೆ ಗೋಗೋಲಿ ಅಂತ, ಅಲ್ಲಿ ಇದಾಳದಾನ ಸರ್. ಈಗ ಅಲ್ಲಿಂದ ಇಲ್ಲಿಗೆ ಹಾಗಾದ್ರೆ ಕನೆಕ್ಷನ್ ಇದೆ ಅನ್ನೋ ಒಂದು ಮಾತುಗಳು ಕೂಡ ಇತಿಹಾಸದಲ್ಲಿ ಇದೆ. ಆಮೇಲೆ ಅಲ್ಲಿಂದ ಸೀತೆ ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಈ ಇದೆಯಲ್ಲ ತಲೆ ಕೂದಲು ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಬಂಡೆ 2 ಭಾಗ ಆಗಿದೆ, ಬಾಗಿಲು ತರ ಇದೆ, ಅದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ತಲೆ ಕೂದಲು ಯಾವಾಗ ಹಿಂಗೆ ಎಳ್ಕೊಂಡ್ ಬಂತೋ ಆ ಬರಬರನು ಕೂಡ ನೋಡ್ಬೋದು. ಇಲ್ಲಿಂದ ಸೀತೆ ಚುಂಚಿನ ಕಟ್ಟೆಗೆ ಹೋದ್ರು ಅನ್ನೋದು ಒಂದು ಪ್ರತೀತಿ ಇದೆ. ಇದಕ್ಕೆ ಆಗ್ಲಿಂದಲೂ ಸೀತೆಕಲ್ ಬೆಟ್ಟ ತಿಮ್ಮಪ್ಪನ ದೇವಸ್ಥಾನ ಅಂತಲೇ ಇದು ಹೆಸರುವಾಸಿ. ಇದು ತಿಮ್ಮಪ್ಪನ ದೇವಸ್ಥಾನ. ಶ್ರೀನಿವಾಸ, ಹೌದು, ಶ್ರೀನಿವಾಸ ರಂಗನಾಥ ಎಲ್ಲ ಒಂದೇ. ಸರ್, ಇವಾಗ ನೀವು ಹೇಳಿದ್ರಿ ಈ ಸೀತೆ ಸ್ನಾನ ಮಾಡಿದಿರತಕ್ಕಂಥ ತೊಟ್ಟಿ ಅಂತ ಹೇಳಿಬಿಟ್ಟು, ಸೀತಾದೇವಿ ಆಗ ಬಂದಂಥ ಸಮಯದಲ್ಲಿ ಇಲ್ಲಿಗೆ ಏನು ಈಗ ರಾಮ ಸೀತೆಯರು ಬಂದಂಥ ಸಮಯದಲ್ಲಿ ಇದನ್ನ ಸೀತಾದೇವಿ ಸ್ನಾನ ಮಾಡಲಿಕ್ಕೆ ಅಂತ ಉಪಯೋಗಿಸ್ತಕ್ಕಂಥ ತೊಟ್ಟಿ ಅಂತ ಹೇಳಿಬಿಟ್ಟು, ಇದೇನಾ ಅದು? ಹೌದು, ಇದೆ ಸರ್ ತೊಟ್ಟಿ ಅಂತೇಳಿ, ಸೀತಮ್ಮನ ತೊಟ್ಟಿ ಅಂತ. ಇಲ್ಲಿ ಸ್ನಾನ ಮಾಡೋಕೆ ತೊಟ್ಟಿ, ಅಲ್ಲಿ ಅಲ್ಲೊಂದು ಒಳಕಲ್ಲಿದೆ. ಆ ಸೀಗೆ ಪುಡಿಯನ್ನು ಅರಿಯಕ್ಕೆ ಹಿಂದೆ ಸರ್ ಸೀಗೆಕಾಯಿ ತಂದು ಅಲ್ಲಿ ಅರ್ದು ಸ್ನಾನ ಮಾಡೋ ಅಂತ ತೊಟ್ಟಿ ಸರ್ ಇದು. ಇದು ಇಲ್ಲಿ ಸ್ನಾನ ಮಾಡ್ತಿದ್ರು, ಅಲ್ಲಿ ಸೀಗೆಕಾಯಿನ ಅರ್ದು ಬಿಟ್ಟು ಅದನ್ನ ಇದು ಮಾಡ್ಕೊಳಕ್ಕೆ, ಹಂಗಾಗಿ ಒಳಕಲ್ಲು ಅಂತ ಅಲ್ಲಿದೆ ಸರ್. ಅಲ್ಲಿ ಇಲ್ಲಿ ತೊಟ್ಟಿ ಸರ್, ಇದು ಸ್ನಾನ ಮಾಡೋ ಅಂತ ತೊಟ್ಟಿ. ಸ್ನಾನ ಮಾಡ್ಬೇಕಾದ್ರೆ ಅವರ ಮೈದಾ ಬಂದ ಅಂತ ಹೇಳಿ, ಅಂದ್ರೆ ಲಕ್ಷ್ಮಣ ಹೋಗ್ಬೇಕಾದ್ರೆ ಈ ನಮ್ಮ ಮೈದಾ ಬಂದ್ಬಿಟ್ಟ ಅಂತ ಹೋಗ್ಬೇಕಾದ್ರೆ ಅವ್ರು ಹೋಗಿರೋ ಅಂತ ಈ ತಲೆ ಜಡೆಗಳು ಯಾವ ತರ ಎಳ್ಕೊಂಡೋಗಿದೆ ಅದೆಲ್ಲ ಗುರುತು ಹಂಗೆ ಇದೆ ಸರ್. ಇದು ಗುರುತು ಮುಂದೆ ಇದೆಯಾ? ಮುಂದೆ ಇದೆ ಸರ್, ಹಂಗೆ ಮುಂದೆ ಹೋದ್ರೆ ಕಾಣುತ್ತೆ. ಜಡೆ ಯಾವ ತರ ಇರುತ್ತೆ ಎಳ್ಕೊಂಡು ಹೋಗಿರೋದು ಅದೆಲ್ಲ ಹಂಗೆ ಹಚ್ಚಿ ಬಂದಂಗೆ ಬಂದಿದೆ. ಆಮೇಲೆ ಅದ್ರ ಮುಂದೆ ಹೋದ್ರೆ ಅಲ್ಲಿ ಮುಂದೆ ಒಂದು ಬಂಡೆ 3 ಭಾಗ ಆಗಿದೆ. ತಮ್ಮನ ಕೊಳ ಇದನ್ನ ತೊಟ್ಟಿಯಿಂದ
ಅಲ್ಲಿಂದ ಅದು ಬರ್ಬೇಕಾದ್ರೆ ಲಕ್ಷ್ಮಣ ಮೈದ ಬಂದ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಮುಂದೆ ಮಿಸ್ ಆಗಿ ಬಂಡೆ ಸಿಕ್ಕಿರೋದು ತಾಯಿಗೆ. ಅವಾಗ ಹೊಡೆದು ಅಂದ್ರೆ ಸೀತಾದೇವಿ ಇದಕ್ಕೆ ಕುತ್ಕೊಂಡು ಹೋಗಿರೋ ಅಂತದ್ದು. ಹೌದು, ಗುದ್ದಾಗ ಇದು ಈ ತರ 3 ಭಾಗ ಆಗಿದೆ. 3 ಭಾಗ ಆಗಿದೆ. ಅದಕ್ಕೆ ಯಾವುದೇ ತರ ಸಪೋರ್ಟ್ ಇಲ್ಲ, ಯಾವುದಕ್ಕೂ ಸಪೋರ್ಟ್ ಇಲ್ಲ. ಹಂಗೆ ಒಂಥರ ಕಲ್ಲ ಮಡಗ್ದಂಗಿದೆ. ಹೋಗಿ ನೋಡಿ ನೀವೇ ಎಷ್ಟು ಹಗುರವಾಗಿ ನಿಂತಿದೆ ಅಂದರೆ ಅದು ಯಾವುದೇ ಒಂದು ಸಪೋರ್ಟ್ ಇಲ್ಲ, ಯಾರು ನಿಲ್ಸಿಲ್ಲ, ಏನಿಲ್ಲ ಸರ್. ಇಲ್ಲಿ ನೋಡಿ, ಇದೆಲ್ಲ ಗ್ಯಾಪ್ ಬಿಟ್ಟಿದೆ. ಇಷ್ಟಪ್ಪ ಬಂಡೆ ಸುಮ್ಮನೆ ನಿಂತೈತಿ ಅಂದರೆ ವೀಕ್ಷಕರೇ ನೋಡಬಹುದು ನಾವು. ಯಾಕೆಂದ್ರೆ ಈ ಮಧ್ಯದಲ್ಲಿ ಇದು ಯಾವುದೋ ಒಂದು ಚಿಕ್ಕ ಕಲ್ಲು ಹಂಗೆ ಸುಮ್ಮನೆ ಇದೆ, ಅಷ್ಟು ಬಿಟ್ಟರೆ ಒಬ್ರು ನುಗ್ಗಬಹುದು, ಅಷ್ಟು ಗ್ಯಾಪ್ ಇದೆ. ಅದೇ ಸರ್, ಇದೇ ಬಂಡೆ ಒಳಗೆ ಇನ್ನೂ ದೊಡ್ಡ ಗ್ಯಾಪ್ ಇದೆ. ಇದನ್ನ ನೋಡ್ತಿದೀವಿ ನಾವು. ಇದರ ಕೆಳಗೆ ಎಷ್ಟು ಗ್ಯಾಪ್ ಇದೆ ನೋಡಿ ಸರ್. ಇಲ್ಲೆಲ್ಲ ಕೊಳ್ಳಿದೆ ಒಳಗಡೆ, ಸುಮ್ಮನೆ ಒಂದು ಬಂಡೆ ಮಡಗಿರೋ ರೀತಿಯಲ್ಲಿ ಇದೆ ಇದು. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಪಳ್ಳಿದೆ, ಸುಮ್ಮನೆ ಯಾವುದೋ ಒಂದು ವಸ್ತುನ ಮಡಗೋರೆ ಅನ್ನಂಗೆ. ಯಾವುದೋ ಸಪೋರ್ಟ್ ಇಲ್ಲ, ಏನಿಲ್ಲ ಸರ್. ಸತ್ಯದಿಂದ ನಿಂತಿರುವಂಥ ಬಂಡೆ ಸರ್. ಇದು ಸತ್ಯದ ಮೇಲೆ ನಿಂತಿರುವಂತಹ ಒಂದು ಬಂಡೆ. ಸೊ ಅದಕ್ಕೆ ಯಾವುದೇ ಸಪೋರ್ಟ್ ಇಲ್ಲದೆ ನಿಂತಿದೆ, ನೋಡಬಹುದು. ಹಾಗೇನೆ ನೋಡಿ ಸರ್, ಅಲ್ಲಿಂದ ಬಂದಿದ್ದು ಜಡೆ ನೋಡಿ ಸರ್. ಇಲ್ಲೂ ಜಡೆ ಇಲ್ಲಿ ಎಳ್ಕೊಂಡು ಹೋಗಿದೆ ನೋಡಿ ಸರ್. ಇಲ್ಲೆಲ್ಲ ಎಳ್ಕೊಂಡು ಹೋಗಿದೆ ಜಡೆ ಸರ್. ಅದು ಇಲ್ಲಿ ನೋಡಿ ಸರ್, ಆ ಬಂಡೆನೂ 2ನೇ ಬಂಡೆನೂ ಅದೇ ತರ ಇದೆ, 3 ಬಂಡೆನೂ ಅದೇ ತರ. ಆಮೇಲೆ ಅಶೋಕ್ ಅವರೇ, ಇದು ನೀವು ಹೇಳ್ತಿದ್ರಿ ಈಗ 3 ಭಾಗ ಆದಾಗ ಸೀತಾದೇವಿ ಇದ್ರ ಮಧ್ಯೆನೇ ನುಗ್ಗಿ ಹೋದ್ರು ಅಂತ ಹೇಳ್ಬಿಟ್ಟು ಒಂದು ಉಲ್ಲೇಖ ಇದೆ. ಹೌದು ಸರ್, ಹೌದು. ಇದೇ ಮಧ್ಯ ಈ ಬಂಡೆಗಳ ಮಧ್ಯದಲ್ಲೇ ನುಗ್ಗಿ ಹೋಗಿದ್ದು ಅಂತ. ಹೌದು ಸರ್. ಇಲ್ಲಿ ಬಂದ್ರು, ಈಗ ಗುದ್ಕೊಂಡ ಮೇಲೆ 3 ಭಾಗ ಆಯ್ತು, ಇದ್ರ ಮಧ್ಯೆ ನುಗ್ಗಿ ಓಡಿ ಹೋಗ್ತಾರೆ. ಹೌದು, ಅಂದ್ರೆ ಲಕ್ಷ್ಮಣ ನನ್ನ ಮೈಯನ್ನ ನೋಡಬಾರ್ದು ಅಂತ ಹೇಳ್ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಬಂಡೆ ಎದುರುಗಡೆ ಸಿಕ್ಕಿ 3 ಭಾಗ ಆಗಿ ಈ ಹೋಲ್ ತರ ಆಗಿ ಹೋಗ್ತಾರೆ. ಅವ್ರ ಸತ್ಯದಿಂದ ಈ ನೋಡಿ ಸರ್, ಯಾವುದೇ ತರದ ಸಪೋರ್ಟ್ ಇಲ್ಲ, ಏನಿಲ್ಲ, ಯಾವ್ದೋ ಒಂದು ವಸ್ತುನ ಮಡಗೋರೆ ಅದೇ ರೀತಿ ಇದೆ. ಹಾಗೆ ವೀಕ್ಷಕರೇ ನಾವು ನೋಡ್ಬೋದು, ಇದು 2ನೇ ಬಂಡೆ. 2ನೇ ಬಂಡೆ ಅಂದ್ರೆ ಒಂದೇ ಬಂಡೆ ಒಡೆದು 3 ಭಾಗ ಆಗಿರುವಂಥದ್ದು. ಯಾವುದೇ ಸಪೋರ್ಟ್ ಇಲ್ಲ, ಸುಮ್ಮನೆ ಯಾರೋ ಏನೋ ಇಟ್ಟ ಹಾಗೆ ಕಾಣಿಸ್ತಾ ಇದೆ ನಮಗೆ. ಕೆಳಗಡೆ ನೋಡ್ಬೋದು, ಗ್ಯಾಪ್ ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಗ್ಯಾಪ್ ಇದೆ. ನನ್ನ ಕೈ ಕೂಡ ಹಾಕಿದ್ದೀನಿ ಅದ್ರ ಮಧ್ಯೆ, ಏನು ಇಲ್ಲ ಅಲ್ಲಿ ಒಳಗಡೆ, ಬರೀ ಪೊಳ್ಳು. ಸರಿ, ಯಾವ ತರ ನಿಂತೈತೆ ಟೊಳ್ಳು ಮಾತ್ರ ಇದೆ. ಈ 3ನೇ ಬಂಡೆ ಹಾಗೂ 2ನೇ ಅಂದ್ರೆ ಒಂದು ಭಾಗ 3 ಆಗಿದೆ. 1ನೇ ಭಾಗ ಮತ್ತೆ 2ನೇ ಭಾಗ, ಇದು 3ನೇ ಭಾಗ. ಈ 2 ಮತ್ತು 3ನೇ ಭಾಗದ ಮಧ್ಯದಲ್ಲಿ ಈಗ ಒಂದು ಮರ ಬೆಳೆದಿದೆ. ಅಂದ್ರೆ ಆ ಮರದ ಬೇರುಗಳಿದು. ಬೇರು ಸರ್, ಯಾವ್ದೋ ನೋಡ್ಬೋದು, ಬೀಜ ಬಂದು ಯಾವುದೋ ಒಂದು ಬೀಜ ಬಿದ್ದು ಬೆಳೆದಿರ್ತಕ್ಕಂಥದ್ದಂತೆ. ಅದರ ಬೇರುಗಳು ಇಲ್ಲಿದೆ. ಆದ್ರೆ ಇದಕ್ಕೆ ಬುಡ ಯಾವುದು, ಬೇರೆ ಯಾವುದು ನನಗೇನು ಗೊತ್ತಿಲ್ಲ. ಮೇಲೆ ಮಾತ್ರ ಇದರ ಗಿಡದ ಒಂದು ಎಲೆಗಳೆಲ್ಲ ಕಾಣಿಸ್ತಾ ಇದೆ. ಶ್ರೀನಿವಾಸ, ಗೋವಿಂದ, ಆಮೇಲೆ ವೆಂಕಟಾಚಲ, ವೆಂಕಟೇಶ, ತಿರುಮಲೇಶ, ತಿಮ್ಮಪ್ಪ ಎಲ್ಲ ಒಂದೇ. ಅಂದ್ರೆ ಒಬ್ಬೊಬ್ರು ಇಲ್ಲಿ ಒಂದೊಂದು ಹೆಸರು ಕರೀತಾ ಇದ್ದಾರೆ. ಅದರಲ್ಲಿ ಇಲ್ಲಿ ನೆಲೆಸಿರ್ತಕ್ಕಂಥವನು ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಇಲ್ಲಿ ನೆಲೆಸಿದ್ದಾನೆ. ಇದು ಪವಾಡ, ತುಂಬ ಪವಾಡ. ಇದು ಶ್ರೀನಿವಾಸ ರಂಗಸ್ವಾಮಿ ಅಂತ ಎಲ್ಲ ಹೇಳ್ತಾರೆ. ಶ್ರೀನಿವಾಸ ಸ್ವಾಮಿ ಇದು ನೂತನವಾಗಿ ಈಗ ದೇವಸ್ಥಾನ ಆಗಿದೆ, ಹಳೆ ದೇವಸ್ಥಾನ ಇತ್ತು. ಆ ದೇವ್ರನ್ನ ಕೆಳಗಡೆ ಅಲ್ಲಿ ಹೊಸದಾಗಿ ಒಂದು ಮಳಿಗೆ ಮಾಡಿ ಇಟ್ಟಿದ್ದಾರೆ. ಪೂಜೆ ದಿನನಿತ್ಯ ಪೂಜೆ ಆಗುತ್ತೆ. ಬೆಳಗ್ಗೆ ಶನಿವಾರ ಮಾತ್ರ ಪ್ರಸಾದ ಅಭಿಷೇಕ ಎಲ್ಲ ಮಾಡ್ತಾರೆ. ಶನಿವಾರ ಪ್ರಸಾದ ಅಭಿಷೇಕ ಮಾಡಿ ಪ್ರಸಾದ ಕೊಡೋದು ಮಾಡ್ತಾರೆ. ದಿನನಿತ್ಯ ಮಾತ್ರ ಪೂಜೆ ನಡೆಯುತ್ತೆ. ಇಲ್ಲಿಂದ ಬಂದು ಜಕ್ನಹಳ್ಳಿಯಿಂದ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನನು ಪೂಜೆ ನಡೆಯುತ್ತೆ. ಆಮೇಲೆ ಅಲ್ಲಿಂದ ಬಂದು ಅಲ್ಲಿ ಕೊಪ್ಪಳಿದೆ, ಜಕ್ನಹಳ್ಳಿ ಕೊಪ್ಪಳು ಅಂತೇಳಿ, ಅಲ್ಲೂ ಲಕ್ಷ್ಮೀದೇವಿ ಇದೆ. ಆ ಲಕ್ಷ್ಮೀದೇವಿ ಪೂಜೆ ಮಾಡ್ಕೊಂಡು 3 ದೇವ್ರಿಗೂ ದಿನನಿತ್ಯ ಪೂಜೆ ನಡೆಯುತ್ತೆ. ಹೌದು, ಜಕ್ನಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅದ್ರದ್ದು ಕೂಡ ಅವತ್ತು ಪೂಜೆ ನಡೆಯುತ್ತೆ. ಹೌದು, ಆ ಲಕ್ಷ್ಮೀದೇವಿ ಅಂತ ಕೊಪ್ಪಳಲ್ಲಿ ಅಲ್ಲೂ ಪೂಜೆ ನಡೆಯುತ್ತೆ ಡೈಲಿ. ಸರಿ, ಈಗ ಇದಕ್ಕೆ ಮೆಟ್ಟಿಲು ಆ ಕಡೆ ಆಲದ ಮರನ ಏನೋ ಇದೆ, ಅಲ್ಲಿಂದ ಮಾಡಿರೋ ತರ ನೋಡ್ತಿದ್ದೆ. ಹೌದಲ್ಲ? ಹೌದು ಸರ್. ಈಗ ದೇವಸ್ಥಾನದ ಹತ್ರ ಹೋಗಿ ಯಾವ ರೀತಿಯಾಗಿ ಇದನ್ನ ಈಗ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂದ್ರೆ, ಇದು ಈಗ ಮುಜರಾಯಿ ಇಲಾಖೆಗೆ ಏನಾದ್ರು ಸೇರಿದೆಯಾ?
ಸರ್ ಸೇರಿರ್ಬೋದು, ನನಗೆ ಅಷ್ಟಾಗಿ ಗೊತ್ತಿಲ್ಲಮ್ಮ. ಅಲ್ಲ, ಇವಾಗ ಅದನ್ನ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಇದೆ ಸರ್, ಅಂದ್ರೆ ಗೌರ್ಮೆಂಟ್ ಮುಜರಾಯಿ ಇಲಾಖೆಗೆ ಸೇರಿರ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ಇನ್ನು ನಮಗೂ ಗೊತ್ತಿಲ್ಲ, ಯಾಕೆಂದ್ರೆ ಅದು ಇನ್ನು ಏನು ಓಪನ್ ಆದ್ಮೇಲೆ ಅಷ್ಟೇ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಯಾವ ತರ ರೆಡಿ ಮಾಡಿದ್ದಾರೆ ಅನ್ನೋದನ್ನ ಅದ್ರ ಪಕ್ಕಕ್ಕೆ ಸರ್ ಹಳೇದು ಯಾವ ತರ ಇತ್ತು ಸರ್ ದೇವಸ್ಥಾನ, ಹಿಂದೆ ಪುರಾತನ ಕಾಲದಲ್ಲಿ ಯಾವ ತರ ದೇವಸ್ಥಾನ ಇತ್ತು ಅದೇ ತರ ಇವಾಗ್ಲೂ ಹಂಗೆ ಮಾಡಿರೋದು. ಅದ್ರ ನೂತನವಾಗಿ ಸಿಮೆಂಟ್ ಅಲ್ಲಿ ಜೀರ್ಣೋದ್ಧಾರ ಈಗ ಏನ್ ಮಾಡಿದ್ದಾರೆ ಅದನ್ನ ಅದ್ರ ಪಕ್ಕಕ್ಕೆ ಹೋಗಿ ನೋಡೋಣ. ಅದು ಹಿರೀಕರು ಗೌರಿ ಅಂತ ಸ್ವಾಮಿ ಹತ್ರ ಅವ್ರು ಡೈರೆಕ್ಟಾಗಿ ಮಾತಾಡ್ತಿದ್ರಂತೆ. ಯಾರೇ ಬಂದ್ರೂ ಭಗವಂತನ ದರ್ಶನ ಮಾಡಿ ಎಲ್ಲ ಆದಮೇಲೆ ಅಲ್ಲಿಗೊಂದು ಕಲ್ಲು ಹಾಕಿ ಹೋಗೋದು ಪ್ರತೀತಿ. ಜನಗಳ ಕಿತ್ತಾಟ, ಒದ್ದಾಟದಿಂದ, ರಾಜಕೀಯಗಳ ಕುತಂತ್ರದಿಂದ ಇದು ಇಲ್ಲಿವರೆಗೂ ಬಂತು. 3 ವರ್ಷಗಳಾಯಿತು. 1.5 ವರ್ಷಕ್ಕೆ ಜೀವ ಕಳೆ ತುಂಬಿ ಇಲ್ಲಿಟ್ಟಿದ್ದು.